ಹಾಯ್ ನಮಸ್ತೆ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನೆಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ. RRB ನೇಮಕಾತಿ 2024ಕ್ಕೆ ಒಂದು ಪ್ರಮುಖವಾದಂತಹ ಮಾಹಿತಿ. ಟೀಚರ್ ರಿಕ್ರೂಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ RRB ಅಂದ್ರೆ ರೈಲ್ವೆ ಬೋರ್ಡ್ ಅಲ್ಲಿ ಏನಾಗ್ತಾ ಇದೆ, ಟೀಚರ್ ಎಕ್ಸಾಮ್ಸ್ ಗೆ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಿಮಗೆ ನಾನು ತಿಳಿಸಲಿದ್ದೇನೆ. ಈ ನೇಮಕಾತಿ ಎಷ್ಟು ಹುದ್ದೆಗಳಿಗೆ ಇರಲಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದ್ರೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. 1036 ಪೋಸ್ಟ್ಗಳಿಗೆ ಇರುತ್ತೆ. ಅರ್ಜಿ ಸಲ್ಲಿಕೆ ಆರಂಭವಾಗೋದು ಜನವರಿ 7th. ಈಗ ಜಸ್ಟ್ ಶಾರ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಕೇವಲ ಅರ್ಜಿನ ನೀವು ಜನವರಿ 7th ಇಂದ ಹಿಡ್ಕೊಂಡು ಫೆಬ್ರವರಿ 6th ವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಏಜ್ ಬಗ್ಗೆ ಕಟ್ ಆಫ್ ಜನವರಿ 1ಕ್ಕೆ ನಿಮಗೆ ತಿಳಿಯುತ್ತೆ. ಹೇಳಲಾಗುತ್ತೆ ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ಏಜ್ ಲಿಮಿಟ್ ಇದೆ. ನಾನು ನಿಮಗೆ ಹೇಳ್ತೀನಿ, ಅದ್ರ ಬಗ್ಗೆ ಈಗಲೇ ತಕ್ಷಣ ಮಾಹಿತಿಯನ್ನು ಕೊಡ್ತೀನಿ. PGT ಶಿಕ್ಷಕರಿಗೆ 187 ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ MA MSc ಮಾಡಿರುವಂತಹ ಅಭ್ಯರ್ಥಿಗಳಿಗೆ 187 ಪೋಸ್ಟ್ಗಳಿದೆ. ಯಾವ ಸಬ್ಜೆಕ್ಟ್ ಇದೆ ಅನ್ನೋದು ನಮಗೆ ಜನವರಿ 7ಕ್ಕೆ ಮಾಹಿತಿ ಸಿಗುತ್ತೆ. ಓಕೆ, ಒಂದು 47,600 ಬೇಸಿಕ್ ಇದೆ. ಇಷ್ಟೇನಾ ಸರ್ ಅಂದಾಗ ಇದು ಹತ್ತತ್ರ ಲಕ್ಷದ ಮೇಲೆ ಕ್ರಾಸ್ ಆಗುತ್ತೆ. DA HRA ಇದನ್ನೆಲ್ಲ ಸೇರ್ಕೊಂಡು ತುಂಬಾ ಹೈ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ತುಂಬಾ ದೊಡ್ಡ ಪೇಮೆಂಟ್ ಆಗುತ್ತೆ, ಡೋಂಟ್ ವರಿ. ಹಾಗೇನೆ ಒಂದು 3 ವರ್ಷಗಳ ಸಡಿಲಿಕೆ ಮಾಡ್ತಾರೆ. ಈ 3 ವರ್ಷ ಸಡಿಲಿಕೆ ಅಂದ್ರೆ 45 ಪ್ಲಸ್ 3 ಸೇರಿಸ್ಕೊಂಡ್ರೆ 48ವರೆಗೆ GM ಯಾರ್ಯಾರಿಗೆ ಎಷ್ಟು ಪೋಸ್ಟ್ ಇದೆ, ಯಾರ್ಯಾರಿಗೆ ಎಷ್ಟು ಕೆಟಗರಿ, ಯಾವ ರೋಸ್ಟರ್, ಯಾರಿಗೆ ಏನ್ ಸಿಗಲಿದೆ ಅಂತ ನಾನು ಜನವರಿ 7th ಇನ್ನು ಮಚ್ ಮೋರ್ ಕ್ಲಾರಿಟಿ ಜೊತೆಗೆ ಹೇಳ್ತೀನಿ ಸ್ನೇಹಿತರೆ. ಹಾಗೇನೆ ಇದ್ರ ಜೊತೆಗೆ ಒಂದು 32,000 ಗ್ರೂಪ್ ಡಿ ಹುದ್ದೆಗೂ ಕೂಡ ನೇಮಕಾತಿ ಆಗಲಿದೆ. ಅದು ಜನವರಿ 23ರಿಂದ ಅದರ ಅರ್ಜಿ ಕೂಡ ಓಪನ್ ಆಗುತ್ತೆ. ಹಾಗಾದ್ರ ಮಾಹಿತಿ ಹೇಳ್ತೀನಿ. ಹಾಗೇನೆ ಎಕ್ಸಾಮ್ ಯಾವ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಅನ್ನೋದು ಕೂಡ ನಿಮ್ಗೆ ಜನವರಿ 7th ಗೊತ್ತಾಗುತ್ತೆ. ನೋಡಿ, PGT ಶಿಕ್ಷಕರಿಗೆ 187 ಪೋಸ್ಟು, ಹಾಗೇನೆ TGT ಶಿಕ್ಷಕರಿಗೆ 176 ಪೋಸ್ಟು, ಹಾಗೇನೆ PSTR ಪೋಸ್ಟ್ಗಳು ಎಷ್ಟಿದೆ, 35 ಇದೆ. ಹಾಗೇನೆ ಇದು ನಂಬರ್ ನಿಮಗೆ ಚಿಕ್ಕದು ಆಗ್ಬೋದಾದ್ರೂ ಕೂಡ ಕರ್ನಾಟಕದಿಂದ ಇವುಗಳಲ್ಲಿ ಭಾಗವಹಿಸುವ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಭಾಗವಹಿಸುವವರಿಗೆ ತುಂಬಾ ಅನುಕೂಲವಾಗುತ್ತೆ. ಇದಕ್ಕೆ ಯಾವುದೇ TET ಅಗತ್ಯ ಇಲ್ಲ, ನೋ ಟೆಟ್ ಅಥವಾ CTET ಬೇಕಿಲ್ಲ. ಹಾಗೇನೆ ಈ ಪೋಸ್ಟ್ಗಳಿಗೆ ಪೇಪರ್ 2 ಪೆಟ್ ಆಗಿರ್ಬೇಕು ಅಥವಾ ಇದು CTET ಆಗಿರ್ಲೇಬೇಕಾ ಅನ್ನೋದಕ್ಕೆ ಮಾಹಿತಿ ಜನವರಿ 7th ನಿಮಗೆ ತಿಳಿಯಲಿದೆ. ಮಚ್ ಮೋರ್ ಲಾಸ್ಟ್ ಟೈಮ್ ಮಾಡಿದಾಗ ಟೆಟ್ ನಷ್ಟೇ ಕೇಳಿದ್ರು. ಈ ವರ್ಷ ಏನ್ ಮಾಡ್ತಾರೆ ಅಂತ ನಿಮಗೆ ಕಾದು ನೋಡ್ಬೇಕಾಗತ್ತೆ. ಹಾಗೆ ಇದಕ್ಕೆ CTET ಅಥವಾ ಟೆಟ್ ಪೇಪರ್ 1 ಕ್ಲಿಯರ್ ಆಗಿದ್ರೆ ಸಾಕಾಗತ್ತೆ. ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಕ್ವೆಶ್ಚನ್ ಪೇಪರ್ಸ್ ಹೇಗಿರುತ್ತೆ, ಇದೆಲ್ಲ ಮಾಹಿತಿನ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಹಾಗೇನೆ ಸಂಗೀತ ಶಿಕ್ಷಕರಿಗೂ ಕೂಡ ಒಂದು 10 ಪೋಸ್ಟ್ ಇದೆ ಮಹಿಳೆಯರಿಗೆ. ಡ್ರಾಯಿಂಗ್ ಟೀಚರ್ಗೆ ಒಂದು 16 ಪೋಸ್ಟ್ ಇದೆ. ಕಂಪ್ಲೀಟ್ ಮಾಡ್ಬೋದು. ಹೇಗಾಗುತ್ತೆ ಅನ್ನೋ ಮಾಹಿತಿನ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ. ಲ್ಯಾಬ್ ಅಸಿಸ್ಟೆಂಟ್ ಒಂದು 18 ಪೋಸ್ಟ್ ಇದೆ. ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 3 ಕೂಡ ಒಂದು 12 ಪೋಸ್ಟ್ ಇದೆ. ಹಾಗೇನೆ ಬೇರೆ ಬೇರೆ ಹುದ್ದೆಗಳೆಲ್ಲ ಇದೆ. ನಿಮಗೆ ಮಾಹಿತಿಗಳು ನಿಮಗೆ ಸಿಗುತ್ತೆ. ಟ್ರಾನ್ಸ್ಲೇಟರ್ ಪೋಸ್ಟ್ ಇದ್ರೆ ಅವರಿಗೂ ಕೂಡ ಟ್ರಾನ್ಸ್ಲೇಟರ್ ಪೋಸ್ಟ್ ಕೂಡ ಇದೆ. ಹಿರಿಯ ಟ್ರಾನ್ಸ್ಲೇಟರ್ ಮತ್ತೆ ಹಿರಿಯ ಟ್ರಾನ್ಸ್ಲೇಟರ್ ಪೋಸ್ಟ್ಗಳು ಇಲ್ಲದೆ ಸ್ಟೆನೋಗ್ರಾಫರ್ ಪೋಸ್ಟ್ಗಳು 224 ಇದೆ. ಬ್ಯೂಟಿ ಅಂತಂದ್ರೆ ಸ್ಟೆನೋಗ್ರಾಫರ್ ಪೋಸ್ಟ್ 224 ಇದೆ. ಹಾಗಾಗಿ ಹೆಚ್ಚಿನ ಮಾಹಿತಿಯನ್ನ ನಾವು ಜನವರಿ 7ಕ್ಕೆ ನಿಮ್ಗೆ ಹೆಚ್ಚಿನ ಮಾಹಿತಿನ ನೀಡಬಹುದು. ಅಧಿಕೃತವಾಗಿ ಊಹಾಪೋಹಗಳಿಗೆ ನಾವು ಯಾವತ್ತೂ ಕೂಡ ಅವಕಾಶವನ್ನು ಕೊಡೋದಿಲ್ಲ, ತಮಗೆಲ್ಲ ಗೊತ್ತಿದೆ. ಎಷ್ಟು ಮಾಹಿತಿ ಲಾಸ್ಟ್ ನೋಟಿಫಿಕೇಶನ್ಸ್ ಅಥವಾ ಫೈನಲ್ ನೋಟಿಫಿಕೇಶನ್ಸ್ ಬಂದಾಗ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಯುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಹಾಗೇನೆ ಯಾರಿಗೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡ್ಬೇಕನ್ನಿಸುತ್ತೆ ಅವರಿಗೆ ಶೇರ್ ಮಾಡಿ. ನಿಮ್ದು ಏನಾದ್ರೂ ಡೌಟ್ಗಳಿದ್ರೆ ಅದನ್ನ ನೀವು ಕಾಮೆಂಟ್ ಸೆಕ್ಷನ್ ತಿಳಿಸಿ. ಇದರ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮಗೆ ಸಿಗುತ್ತೆ. ರಾಮನ್ ಟ್ಯುಟೋರಿಯಲ್ ಫಾರ್ GK ಅನ್ನುವಂತ ನಮ್ದೇದಂತಹ ಏನಿದೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ PDF ಕನ್ನಡ ವರ್ಷನ್ ನಿಮಗೆ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಥ್ಯಾಂಕ್ ಯು.